ಎಲ್ರಿಗೂ ನಮಸ್ಕಾರ. ನನಗೆ ನಿಮಗೆಲ್ರಿಗೂ ಜಪಾನ್ನಲ್ಲಿ ಇರುವಂತಹ ಮನೆಗಳು ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಅನಿಸ್ತು. ಹಾಗಾಗಿ ನಾವಿರುವಂತಹ ಮನೇನ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಜಪಾನಿನ ಪ್ರಕಾರ ಇದು 2nd ಫ್ಲೋರ್. ಪ್ರತಿಯೊಂದು ಮನೆಯಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಫೈರ್ ಎಕ್ಸ್ಟಿಂಗ್ವಿಷರ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಕಾಲಿಂಗ್ ಬೆಲ್ ವಿತ್ ಕೆಮೆರಾ. ಒಳಗಡೆಯಿಂದ ಯಾರು ಬಂದಿದ್ದಾರೆ ಅಂತ ನಾವು ನೋಡಬಹುದು, ಹಾಗೆ ಮಾತಾಡಲೂಬಹುದು. ಹಾಗೆ ಪ್ರತಿಯೊಂದು ಡೋರ್ಗೂ ಒಂದು ಪೋಸ್ಟ್ ಬಾಕ್ಸ್ನ ಇಟ್ಟಿರ್ತಾರೆ. ಸೊ ಇದು ಪೋಸ್ಟ್ ಇಲ್ಲಿ ಆಲ್ಮೋಸ್ಟ್ ಪೋಸ್ಟಲ್ ಮುಖಾಂತರನೇ ಕನೆಕ್ಟ್ ಮಾಡ್ತಾರೆ. ವಾಟರ್ ಬಿಲ್, ಗ್ಯಾಸ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲ. ಸೊ ಎಂಟ್ರೆನ್ಸ್ ಪ್ರತಿಯೊಬ್ಬ ಮನೆಯಲ್ಲೂ ಈ ಥರ ಶೂ ರ್ಯಾಕ್ ಇರುತ್ತೆ. ಚಿಕ್ಕದಾಗಿ ಎಂಟ್ರೆನ್ಸ್ನ ಇಟ್ಟಿರ್ತಾರೆ. ಸೊ ಇಲ್ಲಿ ಶೂಸ್ ಬಿಟ್ಬಿಟ್ಟು ನಿಮ್ಮದು ಬೇರೆ ಒಳಗಡೆ ಇರುವಂಥ ಸ್ಲಿಪ್ಪರ್ಸ್ನ ಹಾಕ್ಕೊಂಡು ಒಳಗಡೆ ಎಂಟ್ರಿ ಮಾಡಬೇಕು. ಇದೇನು ನೋಡ್ತಾ ಇದ್ದೀರಲ್ವ, ಇದು AC ಕಮ್ ಹೀಟರ್ ಹಾಗೆ ಫ್ಯಾನ್ 3 ಕೆಲಸ ಮಾಡುತ್ತೆ. ಸಮ್ಮರಲ್ಲಿ AC ಆಗಿ ವರ್ಕ್ ಮಾಡುತ್ತೆ, ವಿಂಟರಲ್ಲಿ ಹೀಟರ್ ಆಗಿ ವರ್ಕ್ ಮಾಡುತ್ತೆ. ಈ ರಿಮೋಟಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಹೀಟರ್ ಬೇಕು ಅಂದರೆ ಹೀಟರ್ ಸ್ವಿಚ್ ಮಾಡ್ಕೊಳ್ಳೋಕ್ಕೆ, AC ಬೇಕು ಅಂತಂದರೆ ACಗೆ ಸ್ವಿಚ್ ಮಾಡ್ಕೊಳ್ಳೋಕ್ಕೆ ಇರುತ್ತೆ. ಆಮೇಲೆ ಇದು ಬಂದುಬಿಟ್ಟು ಅದೇ ಡೋರ್ ಬೆಲ್ ಅಂತ ಹೇಳಿದ್ನಲ್ಲ ವಿತ್ ಕೆಮೆರಾ, ಇದೆ ಅದು. ಸೊ ಯಾರಾದರೂ ಡೋರ್ ಬೆಲ್ ಮಾಡಿದರೆ ಆಚೆ ಯಾರು ಬಂದಿದ್ದಾರೆ ಅಂತ ಇಲ್ಲೇ ನೋಡ್ಕೊಂಡ್ಬಿಟ್ಟು ಆಮೇಲೆ ಮಾತಾಡಿಸ್ಬಹುದು ಇಲ್ಲಿಂದನೇ. ಈ ರಿಮೋಟ್ ಬಂದು ಇಲ್ಲಿರುವಂತಹ ಲೈಟ್, ಇಲ್ಲಿ ಸೀಲಿಂಗ್ ಲೈಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಜಪಾನಲ್ಲಿ. ಹೀಟರ್ ಇದ್ದರೆ ಕಂಪಲ್ಸರಿ, ಇದು ಒಂದು ನನ್ನ ಅಡ್ವೈಸ್ ಅಂದ್ಕೊಳ್ಳಿ ಅಥವಾ ಏನೋ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ಳಿ. ಹ್ಯೂಮಿಡಿಫೈಯರ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು, ಎಸ್ಪೆಷಲಿ ಜಪಾನಲ್ಲಿ. ಯಾಕಂದರೆ ಬರೀ ಹೀಟರ್ ಆನ್ ಮಾಡಿದರೆ ಗಂಟಲು ತುಂಬ ಒಣಗೋಗಿ ಗಂಟಲು ಪ್ರಾಬ್ಲಮ್ ಆಗೋದು ಜಾಸ್ತಿ. ಸೊ ಹೀಟರ್ ಹಾಕಿದಾಗ ಕಂಪಲ್ಸರಿ ಹ್ಯೂಮಿಡಿಫೈಯರ್ ಯೂಸ್ ಮಾಡಬೇಕು. ಇವ್ರ ಸ್ವಿಚಸ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಆ್ಯಕ್ಚುಲಿ ನಾವು ಸ್ವಿಚ್ ಬಟನ್ಸ್ ಇಟ್ಟಿರ್ತೀವಿ, ಬಟ್ ಇಲ್ಲಿ ಸ್ವಿಚ್ ಬಟನ್ಸ್ ಇರಲ್ಲ. ಜಸ್ಟ್ ನೀವು ಸ್ವಿಚ್ ಮಾಡಿ ಇದರಲ್ಲಿ ಆನ್ ಮಾಡ್ಕೋಬೇಕಷ್ಟೆ. ಸೊ ಇದು ಬಂದ್ಬಿಟ್ಟು ಬಾತ್ರೂಮ್ ವಿತ್ ಟಬ್. ಜಪಾನಲ್ಲಿ ಪ್ರತಿಯೊಂದು ಬಾತ್ರೂಮ್ಗೆ ಟಬ್ ಇರುತ್ತೆ. ಯಾಕಂದರೆ ಇಲ್ಲಿ ತುಂಬ ಓಡಾಟ, ಹಾಗೆ ವೆದರ್ ಕೂಡ ತುಂಬ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಇರಬೇಕು ಅಂತಂದರೆ ಟಬ್ ಕಂಪಲ್ಸರಿ ಬೇಕು ಬಾಡಿ ಪೇನ್ ಹೋಗೋದಕ್ಕೆ. ಸೊ ಇದು ಬಂದು ಟಾಯ್ಲೆಟ್ ರೂಮು. ಆದಷ್ಟು ಸ್ಪೇಸ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿರ್ತಾರೆ.
ಪ್ರತಿಯೊಂದು ಮನೆಯಲ್ಲೂ ಈ ಟಾಯ್ಲೆಟ್ಸ್ಗೆ ಆಟೋಮೆಟಿಕ್ ಸ್ವಿಚ್ ಬಟನ್ಸ್ ಇರುತ್ತೆ. ಸೊ ಇದು ಹೆಂಗೆ ಅಂದರೆ ಸಿಂಕ್ ಫ್ಲಶ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಮೇಲಿನಿಂದ ವಾಟರ್ ಬಂದು ಅದು ಫಿಲ್ ಆಗಿಬಿಡುತ್ತೆ ಒಳಗಡೆ. ಪ್ರತಿಯೊಂದು ಟ್ಯಾಪಲ್ಲಿ ಹಾಟ್ ವಾಟರ್ ಮತ್ತು ಕೋಲ್ಡ್ ವಾಟರ್ ಬರೋ ಹಾಗೆ ಅದನ್ನು ಡಿಸೈನ್ ಮಾಡಿರ್ತಾರೆ. ನಾವು ಈ ಮಿಕ್ಸಿನ ತೊಗೊಳ್ಳೋಕ್ಕೆ ತುಂಬ ಹರಸಾಹಸನೆ ಮಾಡಿದ್ವಿ ಜಪಾನಲ್ಲಿ. ಯಾಕಂದರೆ ಇವರು ತುಂಬ ಕಡಿಮೆ ವೋಲ್ಟ್ಸ್ ಇರೋವಂಥ ಮಿಕ್ಸರ್ಗಳನ್ನ ಯೂಸ್ ಮಾಡ್ತಾರೆ. ಏನಾದರೂ ಮಿಕ್ಸರ್ ಬೇಕು ಅಂತಂದರೆ ನಮ್ಮ ಇದಕ್ಕೆ ಇಡ್ಲಿ ದೋಸೆ ಆ ಥರ ಬ್ಯಾಟರ್ ಹಾಕ್ಕೋಬೇಕು ಅಂದರೆ ಹೈ ವೋಲ್ಟ್ಸ್ ಬೇಕು. ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿ, ಇದು ತಂದು ನಾನು ಆಲ್ಮೋಸ್ಟ್ 8 ಡೇಸ್ ಆಯಿತು, ಇನ್ನೂ ಬ್ಲೂಮ್ ಆಗೇ ಇದೆ. ಇದು ಬಂದ್ಬಿಟ್ಟು ನನ್ನ ದೇವರ ಮನೆ. ಟೋಕಿಯೋ ಸ್ಕೈ ಟ್ರೀ. ಆ್ಯಕ್ಚುಲಿ ನಾವು ಇದು ಲೆಗೋಸ್ನಿಂದ ಮಾಡಿರೋವಂಥ ಟೋಕಿಯೋ ಸ್ಕೈ ಟ್ರೀ. ಈ ಲೆಗೋಸ್ನ ನಾವು ಶಿಬುಯಾ ಬಿಲ್ಡಿಂಗಲ್ಲಿ ಪರ್ಚೇಸ್ ಮಾಡಿದ್ವಿ. ಆ್ಯಕ್ಚುಲಿ ಇಡೀ ಒಂದು ದಿನವೇ ಬೇಕಾಯಿತು ಅದನ್ನು ಬಿಲ್ಡ್ ಮಾಡೋಕ್ಕೆ. ನಾವು ಏನಾದರೂ ರೆಂಟಿಗೆ ತೊಗೊತಾ ಇದ್ದೀವಿ ಮನೆ ಅಂದರೆ ಅವ್ರು ಕೇಳ್ತಾರೆ ನಿಮಗೆ ತತಾಮಿ ಕಾರ್ಪೆಟ್ ಬೇಕಾ ಅಂತ. ಸೊ ಓಕೆ, ಒಂದು ರೂಮ್ನ ನಾವು ಇದಕ್ಕೆ ತತಾಮಿ ಅಂತ ಕರೀತಾರೆ, ಚಾಪೆ ಥರ ಕಾಣಿಸ್ತಾ ಇದ್ದಲ್ವ, ಅದನ್ನು ಅವರು ಫ್ಲೋರಿಂಗ್ ಎಲ್ಲ ತತಾಮಿಯಿಂದನೇ ಮಾಡಿರ್ತಾರೆ. ಬಂದ್ಬಿಟ್ಟು ಏನೋ ಒಂದು ರೂಮು. ಇಲ್ಲಿ ಆಲ್ಮೋಸ್ಟ್ ಏನು ಕಬೋರ್ಡ್ಸ್ ಆ ಥರ ಏನೂ ಪ್ರೊವೈಡ್ ಮಾಡಿರಲ್ಲ. ನಾನು ಆಗಲೇ ನಿಮಗೆ ಸೀಲಿಂಗ್ ಲೈಟ್ಸ್ ಡಿಫ್ರೆಂಟ್ ಆಗಿರುತ್ತೆ ಅಂತ ತೋರಿಸಿದ್ದೆ, ಅದೇ ಇವಾಗ ನೋಡ್ತಿದ್ದೀನಿ ನೋಡಿ. ಇದರಲ್ಲಿ ಎಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ಡಿಮ್ ಮಾಡ್ಕೋಬೋದು ಈ ಬಟನಿಂದ, ರಿಮೋಟಿಂದ. ಆಮೇಲೆ ಶಿಫ್ಟ್ ಮಾಡ್ಕೋಬೋದು, ಬ್ರೈಟ್ ಡಿಮ್ ಆಗಬೇಕು ಅಂದರೆ ಡಿಮ್ಮಾಗಿ ಯೂಸ್ ಮಾಡ್ಕೋಬಹುದು. ನೈಟ್ ಟೈಮ್ ಇಷ್ಟೇ ಸಾಕು ನಮಗೆ ಲೈಟು ಅಂದರೆ ಇಷ್ಟೇ ಇಟ್ಕೋಬಹುದು. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾವು ಆಲ್ಮೋಸ್ಟ್ ಈ ಲೈಟ್ಗಳನ್ನ ತೊಗೊಂಡು ಆಲ್ಮೋಸ್ಟ್ 2 ಇಯರ್ಸ್ ಆಗೋಗಿ ಬಂತು. ಆದರೂ ಇನ್ನೂ ಚೆನ್ನಾಗೇ ವರ್ಕ್ ಆಗ್ತಾಯಿದೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟೈಮ್ ರನ್ ಅಂತಾರಲ್ವ, ಆ ಥರ. ಬನ್ನಿ ಆಚೆ ನೋಡೋಣ. ಇಲ್ಲಿ ಇಷ್ಟು ಹತ್ರ ಮನೆಗಳಿದ್ರೂ ಒಬ್ಬರು ಮನೆಯಲ್ಲಿ ಮಾತಾಡಿದ್ದು ಪಕ್ಕದ ಮನೆಯಲ್ಲಿ ಕೇಳಿಸೋದಿಲ್ಲ, ಅಷ್ಟು ಸೈಲೆಂಟು. ಆಮೇಲೆ ಮನೆಯಲ್ಲಿ ಇದ್ದಾರೋ ಇಲ್ಲೋ ಅಂತ ಕೂಡ ಗೊತ್ತೇ ಆಗೋದಿಲ್ಲ. ಆಮೇಲೆ ತುಂಬ ಸೆಕ್ಯೂರ್ ಆಗಿರುತ್ತೆ. ಪ್ರತಿಯೊಬ್ಬ ಮನೆಯಲ್ಲೂ 2 ಡಸ್ಟ್ಬಿನ್ಗಳು ಕಂಪಲ್ಸರಿ. ಒಂದು ವೆಟ್ಟಿಗೆ, ಒಂದು ಮೀನ್ಸ್ ಲೈಕ್ ಬರ್ನಬಲ್ ಆ್ಯಂಡ್ ನಾನ್ ಬರ್ನಬಲ್ ಅಂತ. ಸೊ ಇದು ಪುಟ್ಟದಾದಂಥ ಕಿಚನ್. ಜಪಾನಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ, ಕಿಚನ್ ಮಾತ್ರ ಪುಟ್ಟದಾಗೇ ಇರುತ್ತೆ. ಬಟ್ ಸಿಂಕ್ ತುಂಬ ದೊಡ್ಡದು ಕೊಟ್ಟಿರ್ತಾರೆ. ಈ ಟ್ಯಾಪ್ ವಾಟರ್ ಕುಡಿಯಲು ಯೋಗ್ಯವಾಗಿರುತ್ತೆ. ಇಷ್ಟರಲ್ಲೇ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಅಡುಗೆ ಮಾಡ್ಕೋಬೇಕು.
ಆಮೇಲೆ ಸ್ಟವ್ ಬಂದುಬಿಟ್ಟು ಎಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂದರೆ ಇದರಲ್ಲಿ ಸೆನ್ಸಾರ್ ಯೂಸ್ ಮಾಡಿರ್ತಾರೆ. ಬ್ಯಾಟ್ರಿಯಿಂದನೇ ಲೈಟ್ ಆನ್ ಆಗುತ್ತೆ, ಮೀನ್ಸ್ ಲೈಕ್ ಫೈರ್ ನಾವೀಗ ಗ್ಯಾಸ್ನ ಆನ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಇಡೋವಂಥ ಆಪ್ಷನ್ ಇದೆ. 30 ಮಿನಿಟ್ಸ್ ಅಂತ ಕೊಟ್ಟರೆ 30 ಮಿನಿಟ್ಸ್ಗೆ ಆಫ್ ಆಗಿಬಿಡುತ್ತೆ ತಾನೇ ಆಟೋಮೆಟಿಕ್ಕಾಗಿ. ಇದು ನೋಡಿ ಈಗ ಆನ್ ಆಯ್ತಲ್ವಾ, ಇದರಿಂದ ನಡೆಯುತ್ತೆ ಅಂದರೆ ಒಳಗಡೆ ಬ್ಯಾಟ್ರೀಸ್ ಹಾಕಿರ್ತೀವಲ್ಲ. ಇಲ್ಲಿ ಒಲೆ ಉರಿತಾ ಇದೆ. ಹೀಗೆ ನೀವು ಸ್ವಲ್ಪ ಹೊತ್ತು ಬಿಟ್ಟರೆ ಏನಾಗುತ್ತೆ, ತಾನೇ ಆಟೋಮೆಟಿಕ್ಕಾಗಿ ಫ್ಲೇಮ್ ಕಡಿಮೆ ಮಾಡ್ಕೊಂಡ್ಬಿಡುತ್ತೆ. ಸಪೋಸ್ ಏನಾದರೂ ನೀವು ತವೆ ಅಥವಾ ಏನಾದರೂ ಕಡಾಯಿ ಆ ಥರ ಇಟ್ಟರೆ. ಇದು ಬಂದ್ಬಿಟ್ಟು ತಂದೂರಿ ಥರ ಏನಾದರೂ ಫ್ರೈ ಮಾಡ್ಕೋಬೋದು, ನೀವು ಬ್ರೆಡ್ ಟೋಸ್ಟ್ ಮಾಡ್ಕೋಬೋದು. ನಾನು ಇದನ್ನು ಆಲ್ಮೋಸ್ಟ್ ಕೆಲವೊಂದು ಜೊತೆ ಗಡಿಬಿಡಿಯಲ್ಲಿದ್ದಾಗ ಟೋಸ್ಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಹಪ್ಪಳ ಸುಟ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀನಿ. ನಾನು ಆಗಲೇ ಹೇಳಿದ್ನಲ್ವ, ತವ ಏನಾದರೂ ಇಟ್ಟರೆ ಆಟೋಮೆಟಿಕ್ಕಾಗಿ ತಾನೇ ಫ್ಲೇಮು ಲೋ ಫ್ಲೇಮ್ಗೆ ಹೋಗ್ಬಿಡುತ್ತೆ, ಸಿಮ್ ಆಗಿಬಿಡುತ್ತೆ. ಇದು ಬಂದುಬಿಟ್ಟು ಸ್ಮೋಕ್ ಡಿಟೆಕ್ಟರ್. ಏನಾದರೂ ಫೈರ್ ಏನಾದರೂ ಹತ್ಕೊಂಡಿತ್ತು ಅಂತಂದರೆ ಓಕೆನಾ ಡಿಟೆಕ್ಟ್ ಮಾಡಿ ಅಲಾರಮ್ ಮಾಡುತ್ತೆ. ನೆಕ್ಸ್ಟ್ ಆ್ಯಕ್ಚುಲಿ ಇಂಡಿಯಾದಲ್ಲಿ ನಾವೇನು ಮಾಡ್ತೀವಿ, ಸಪ್ರೇಟಾಗಿ ಸಿಲಿಂಡರ್ಸ್ನ ಮನೆಗೆ ತರಿಸ್ಕೊಳ್ತೀವಲ್ವ. ಬಟ್ ಇಲ್ಲಿ ಆಟೋಮೆಟಿಕ್ಕಾಗಿ ಸಿಲಿಂಡರ್ನ ಮನೆ ಸರೌಂಡಿಂಗ್ಸ್ ಅಥವಾ ಅಕ್ಕಪಕ್ಕ ಫಿಕ್ಸ್ ಮಾಡಿರ್ತಾರೆ. ಸೆನ್ಸರ್ ಮುಖಾಂತರ ಅವರಿಗೆ ಮೆಸೇಜ್ ಹೋಗುತ್ತೆ. ಸೊ ಆವಾಗ ಅವರೇ ಬಂದು ಸಿಲಿಂಡರ್ನ ಚೇಂಜ್ ಮಾಡಿಬಿಟ್ಟು ಹೋಗ್ತಾರೆ. ಸೊ ನಾವು ಸಿಲಿಂಡರ್ನ ಬುಕ್ಕಿಂಗ್ ಮಾಡಬೇಕು ಆ ಥರ ಏನು ಪ್ರಾಸೆಸ್ ಮಾಡಬೇಕಾಗಿಲ್ಲ. ನೋಡಿ ಇವಾಗ ಆನ್ ಆಗ್ತಾ ಇಲ್ಲ. ಇಲ್ಲಿ ನಾನು ಏನು ತೋರ್ಸೋಕೆ ಬರ್ತಾಯಿದ್ದೀನಿ ಅಂದರೆ ಅಲ್ಲಿ ಆನ್ ಆಗಿಲ್ಲ, ಓಕೆನಾ, ಫ್ಲೇಮ್ ಬರ್ತಾ ಇಲ್ಲ. ಸೊ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ, ಇಂಡಿಕೇಶನ್ ತೋರಿಸ್ತಾ ಇದೆ ನಿಮ್ಮ ಸ್ಟವ್ ಆನ್ ಆಗಿದೆ ಬಟ್ ಫ್ಲೇಮ್ ಹತ್ತಿಲ್ಲ ಅಂತ. ಸೊ ಜಪಾನಿನಲ್ಲಿ ಈವನ್ ಮನೆ ಕಟ್ಟಡ ಕಟ್ಟಬೇಕಾದ್ರೂ ಮನೆಯಲ್ಲಿ ಪ್ರತಿಯೊಂದು ಏನಾದರೂ ನಡಿಬೇಕು ಅಂದ್ರೂ ಫುಲ್ ಹೈ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ. ಯಾಕಂದರೆ ನಿಮಗೆ ಗೊತ್ತಲ್ವಾ, ಇಲ್ಲಿ ಭೂಕಂಪ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಭೂಕಂಪಕ್ಕೆ ಕುಗ್ಗದೆ ಬಗ್ಗದೆ ಈ ಕಟ್ಟಡಗಳು ನಿಂತಿರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.